ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ಈ ಒಂದು ರಾಜಕೀಯ ವ್ಯಕ್ತಿಗಳು ಹದ ಇದ್ದಾಗ ಮಾತ್ರ ಬರ್ತಾರೆ. ಇಲೆಕ್ಷನ್ ಟೈಮ್ ಬತ್ತಂದ್ರೆ ಮನೆ ಮನೆಗೆ ಬಂದು ಭೇಟಿ ಕೊಟ್ಟು ಏನು ಸಮಸ್ಯೆ ಇದೆ, ಎಷ್ಟು ಹಣ ಕೊಡಬೇಕು, ಏನು ಮನೆಯಲ್ಲಿ ತೊಂದರೆ ಇದೆ ಅಂತ ಕೇಳ್ತಾರೆ. ಆದ್ರೆ ಇಲೆಕ್ಷನ್ ಮುಗಿದ ಮೇಲೆ ನೀವು ಅದಿರೋ ಇಲ್ಲೋ ಸತ್ತಿದ್ರೋ ಬದುಕಿದ್ರೋ ಅಂತ ಯಾರು ಕೂಡ ನೋಡಲ್ಲ. ಆದಷ್ಟು ಇದು ಯಾರಿಗೆ ಅನುವಾಗತ್ತೆ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತೆ ತುಂಬಾ ಅನುವಾಗತ್ತೆ. ರೈತರು ಅಂದ್ರೆ ಈಗ ನಮಗೆ ಅನ್ನ ಕೊಡುವಂತ ರೈತರು ಭಾರತದ ಬೆನ್ನೆಲುಬು, ನಮ್ಮ ಒಂದು ದೇಶದ ಬೆನ್ನೆಲುಬು ಅಂತ ರೈತರಿಗೆ ಕರೀತಾರೆ. ಆದ್ರೆ ಅತಿ ಹೆಚ್ಚು ಅನ್ಯಾಯ ಆಗ್ತಾ ಇರೋದು ರೈತರಿಗೆ. ಒಂದು ವೀಕ್ಷಕರೇ, ರೈತರಿಗೆ ಅತಿ ಹೆಚ್ಚು ಅನ್ಯಾಯ ಆಗ್ತಾ ಇದೆ. ಈ ಒಂದು ಟ್ವೀಟಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸರ್ಕಾರದಿಂದ ಹಲವಾರು ಯೋಜನೆ ಜಾರಿ ಮಾಡಿರ್ತಾರೆ, ರೈತರು ಉಪಯೋಗ ಪಡ್ಕೋದಿಲ್ಲ. ಇದು ರೈತರಿಗೆ ಸಂಬಂಧಪಟ್ಟಂತ ಯೋಜನೆ ಜಾರಿ ಮಾಡಿರ್ತಾರೆ, ಆದ್ರೆ ರೈತರಿಗೆ ಗೊತ್ತೇ ಇರೋದಿಲ್ಲ. ಆ ಒಂದು ಗೊತ್ತು ಮಾಡೋದು ನಮ್ಮ ಕರ್ತವ್ಯ ಆಗಿರತ್ತೆ, ನಮ್ಮ ಕೆಲಸ ಆಗಿರತ್ತೆ. ಅದನ್ನ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರ್ತಾನೆ. ಈ ಒಂದು ಯೋಜನೆ ಅಂದ್ರೆ ಮತ್ತೊಂದು ಹೊಸ ಕೇಂದ್ರ ಸರ್ಕಾರದಿಂದ ಯೋಜನೆ ಜಾರಿ ಮಾಡಿದ್ದಾರೆ. ಅದು ರೈತರಿಗೆ ಸಂಬಂಧಪಟ್ಟಂತೆ OBC, SC ST, 2A 2B ಹಾಗೂ ಸಾಮಾನ್ಯ ವರ್ಗದವರು ಎಲ್ಲ ಒಂದು ರೈತರಿಗೆ ಅನುವಾಗತ್ತೆ. ಏನು ಕೊಡ್ತಾರ ಅಂದ್ರೆ ಉಚಿತವಾಗಿ ಕೋಳಿ ಮರಿ ಕೊಡ್ತಾರೆ. ಒಂದು ವೀಕ್ಷಕರೇ, ಸುಮಾರು ನಮಗೆ 15,000ದಿಂದ 20,000 ತನಕ ಹಣ ಕೂಡ ರಿಲೀಸ್ ಮಾಡ್ತಾರೆ ಪ್ರತಿ ತಿಂಗಳಾಗಿ. ಈ ಒಂದು ಉಚಿತವಾಗಿ ಕೋಳಿಯನ್ನ ಪಡ್ಕೋಬಹುದು. ಕೋಳಿ ಮರಿಯನ್ನ ಕೊಡ್ತಾರೆ. ಅದನ್ನ ದೊಡ್ಡದು ಮಾಡೋ ನಾವು ಮಾರ್ಕೋಬಹುದು. ಇಲ್ಲಿ ಬಿಸಿನೆಸ್ ಕೂಡ ಆಗತ್ತೆ, ನಮಗೆ ಮನೆ ಕೂಡ ನಡೆಸ್ಕೋತಾರ, ಕಡೆ ಹೊಲ ಕೂಡ ಮಾಡಿದವ್ರ ಆಗತ್ತೆ, ನಿಮ್ಮ ಒಂದು ಬಿಸಿನೆಸ್ ಕೂಡ ಆಗತ್ತೆ. ಈ ರೀತಿಯ ಪ್ಲಾನ್ ಇದೆ ಸರ್ಕಾರದಿಂದ. ಅರ್ಜಿಗಳು ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ ಯಾವ್ದಂತ ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಈಗ ಒಟ್ಟಾರೆ ರೈತರಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ, ಏನು ಎಂತ ಮತ್ತೆ ಯಾರು ಅಪ್ಲೈ ಮಾಡಬೇಕು ಡೀಟೇಲ್ಸ್ ತಿಳಿಸ್ಕೊಡ್ತಾನೆ. ರಾಜಕೀಯ ವ್ಯಕ್ತಿ ಬೆನ್ನ ಹತ್ತಿರ ನೀವು ಡೈರೆಕ್ಟ್ ಆಗಿ ಚಮಚೆಗಳಾಗ್ತೀರಾ. ಈಗ ಸರ್ಕಾರದಿಂದ ಯೋಜನೆ ಏನಾದ್ರು ಬತ್ತಂದ್ರೆ ಅದು ಉಪಯೋಗ ಪಡ್ಕೊಂಡ್ರೆ ನೀವೇ ರಾಜ ಆಗ್ತೀರಾ. ರಾಜಕೀಯ ವ್ಯಕ್ತಿಯಲ್ಲಿ ಚಮಚೆಗಳಾಗೋದು ಬೇಷನ ಅಥವಾ ರಾಜ್ಯಗಳಾಗೋದು ಬೇಷ ಅಂತ ನೀವೇ ವಿಚಾರ ಮಾಡಿ ಇಂಥ ಒಂದು ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಂಡು ಅಪ್ಲೈ ಮಾಡಿ. ಹಣ ಸಿಗತ್ತೆ, ಬಿಸಿನೆಸ್ ಆಗತ್ತೆ ಮತ್ತು ದುಡ್ಡು ಸಿಗತ್ತೆ, ಒಳ್ಳೆ ಮನೆ ಕಟ್ಸ್ಕೊತೀರ, ಒಳ್ಳೆ ಲೈಫ್ ಬರತ್ತೆ. ರೈತರಿಗೆ ಹೇಳ್ತಾ ಇರೋದು, ಯಾರು ಕೂಡ ಕೆಟ್ಟ ಬೆನ್ನ ಹತ್ತಿ ಹಾಳಾಗೋಕೆ ಹೋಗಬೇಡಿ. ಇಂಥ ಒಂದು ಯೋಜನೆಗೆ ಅಪ್ಲೈ ಮಾಡಿ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿರತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೋಸ್ಕರ ನೀವು ಒಂದು ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಸ್ನೇಹಿತರೆ, ಈ ಒಂದು ಯೋಜನೆ ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಕೃಷಿಯರು. ಈಗ ಎಲ್ಲ ಕೂಡ ರೈತರು ಇದ್ದೀರಾ ಗೊತ್ತು, ಆದ್ರೆ ರೈತರು ಇರುವಂತ ಮನೆಯಲ್ಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ ರೈತರ ಕುಟುಂಬದಲ್ಲಿ. ಆ ಒಂದು ಹೆಣ್ಮಕ್ಳು ಈ ಒಂದು ಯೋಜನೆಯಲ್ಲಿ ಅಪ್ಲೈ ಮಾಡಬೇಕು. ಉಚಿತವಾಗಿ ಕೋಳಿ ಮರಿ ಸಾಗಾಣಿಕೆ ಮಾಡೋದಕ್ಕೆ ನಿಮಗೆ ಈ ಒಂದು ಯೋಜನೆ ತಂದಿದ್ದಾರೆ. ಇಲ್ಲಿ ಏನೇನು ಕೊಡ್ತಾರೆ, ಯಾವ ರೀತಿಯಾಗಿ ಅರ್ಹತೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಎಲ್ಲಿ ಅಪ್ಲೈ ಮಾಡ್ಕೊ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಮೊದಲನೇ ಪಾಯಿಂಟು ಅರ್ಹತೆ ನೋಡಿ. ಮೊದಲನೇದಾಗಿ ಅರ್ಹತೆ. ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳು ಇರ್ತಾರೆ, ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ರೈತರ ಕುಟುಂಬದಲ್ಲಿ ಮಹಿಳಾ ಅಭ್ಯರ್ಥಿ ಮಾತ್ರ ಅಪ್ಲೈ ಮಾಡಬೇಕು. ಅದು ಕೂಡ ಒಬ್ಬರು ಮಹಿಳಾ ಅಭ್ಯರ್ಥಿ, ಇಬ್ಬರು ಮಹಿಳಾ ಅಭ್ಯರ್ಥಿ ಅಷ್ಟೇ, ಮುಗಿಯಿತು. ಮುಂದ್ಗಡೆ ಅಪ್ಲೈ ಮಾಡೋಕ್ಕಾಗಲ್ಲ. ಹಿಂದಿನ ವರ್ಷದಲ್ಲಿ 2ನೇ ರೂಲ್ಸ್ ಇದು. ಹಿಂದಿನ ವರ್ಷದಲ್ಲಿ ಯಾವ್ದಾದ್ರು ಹಿಂದಿನ ಇಲಾಖೆ, ಪಶುಸಂಗೋಪನಾ ಇಲಾಖೆ ಆಗ್ಬೋದು, ಯಾವ್ದಾದ್ರು ಇಲಾಖೆ ಆಗ್ಬೋದು, ಹಿಂದಿನ ವರ್ಷದಲ್ಲಿ ಕೋಳಿಗಳನ್ನ ಪಡೆದಿರಬಾರ್ದು, ಕೋಳಿ ಮರಿಯನ್ನ ಪಡೆದಿರಬಾರ್ದು. ಅವರು ಈಗ ಅಪ್ಲೈ ಮಾಡ್ಬೋದು. ಪಡೆದಿತ್ತಂದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ, ಇದೊಂದು ರೂಲ್ಸ್. ಇನ್ನೊಂದು, ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಂತ ಮಾತ್ರ ಅಪ್ಲೈ ಮಾಡಬೇಕು. ನಿಮ್ಮ ಒಂದು ಕೃಷಿ ಕುಟುಂಬ ಆಗಿರಬೇಕು, ಅದೇ ರೀತಿ ರೈತರಾಗಿರ್ಬೇಕು, ಅಂಥವ್ರು ಮಾತ್ರ ಅಪ್ಲೈ ಮಾಡ್ಬೇಕಾಗತ್ತೆ. ಇನ್ನು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಮುಖ್ಯ ಡಾಕ್ಯುಮೆಂಟ್ಸ್ ಏನ್ ಬೇಕಂತ ಮುಂದ್ಗಡೆ ನೋಡಿ ಒಂದೊಂದು ತಿಳಿಸ್ಕೊಡ್ತಾನೆ. ಅರ್ಜಿದಾರರ ಒಂದು ಮೊಬೈಲ್ ಸಂಖ್ಯೆ ಬೇಕಾಗತ್ತೆ, ಬ್ಯಾಂಕ್ ಪಾಸ್ ಬೇಕು. ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಹಣ ಕಳಿಸ್ಬೇಕಲ್ಲ, 20,000ರಿಂದ 30,000 ರೂಪಾಯಿ ಕಳಿಸ್ತಾರೆ, ನಿಮ್ಮ ಒಂದು ಹೊಲದ ಮೇಲೆ ಕಳಿಸ್ತಾರೆ. ಆ ಒಂದು ಬ್ಯಾಂಕ್ ಪಾಸ್ ಬೇಕಾಗತ್ತೆ. ಮತ್ತು ಪ್ರತಿ ಮೊಬೈಲ್ ನಂಬರ್ ಬೇಕಾಗತ್ತೆ. ಆ ಒಂದು ಬ್ಯಾಂಕಿಗೆ ಇರುವಂತ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ಬೇಕಾಗತ್ತೆ. ಅರ್ಜಿದಾರರ ಮಹಿಳಾ ಅಭ್ಯರ್ಥಿಗೆ ಬೇಕಾಗತ್ತೆ. ಇನ್ನು ಅರ್ಜಿಯಲ್ಲಿ ಸಲ್ಲಿಸ್ಬೇಕಂದ್ರೆ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಪಾಯಿಂಟ್ ನಂಬರ್ 3 ಆಗಿರತ್ತೆ, ಅದು ಅರ್ಜಿಯಲ್ಲಿ ಸಲ್ಲಿಸಬೇಕು. ನಿಮ್ಮೊಂದು ತಾಲೂಕದಲ್ಲಿರುವಂತ ಅಥವಾ ನಿಮ್ಮೊಂದು ಜಿಲ್ಲೆಯಲ್ಲಿರುವಂತ ಪಶು ಸಂಗೋಪನೆ ಇಲಾಖೆ ಇರತ್ತೆ, ಆ ಒಂದು ಕಚೇರಿಗೆ ಭೇಟಿ ನೀಡಬೇಕಾಗತ್ತೆ. ಆ ತಾಲೂಕಿನಲ್ಲಿರುವಂತ ಪಶು ಸಂಗೋಪನೆ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ, ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಏನೇನು ಹೇಳ್ತಾರೆ ಅದು ಕೇಳಿ ಆಮೇಲೆ ಅಲ್ಲಿ ಅಪ್ಲೈ ಮಾಡಬಹುದು. ಇದು ಈಗಾಗಲೇ ಇಲ್ಲಿ ಸ್ಟಾರ್ಟ್ ಇದೆ ಅಂದ್ರೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗದಲ್ಲಿ ಈಗಾಗಲೇ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿ ಪ್ರಾರಂಭ ಮಾಡಿದ್ದಾರೆ. ಅವ್ರದ್ದೆಲ್ಲ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿರ್ತೇವೆ. ಸ್ವಲ್ಪ ಮೇಲ್ಗಡೆ ಇಲ್ಲಿ ಈ ಕಡೆನೋ ಅಥವಾ ಹೆಚ್ಚು ಕಡೆನೋ ಸ್ವಲ್ಪ ಕೊಟ್ಟಿದ್ದೇವೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ ಒಂದು ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಇಷ್ಟು ಸ್ನೇಹಿತರೆ, ಯಾರ್ಯಾರು ಕೋಳಿ ಮರಿ ಸಾಗಾಣಿಕೆ ಮಾಡ್ಬೇಕಂತ ಇದಾರಲ್ಲ, ಕೃಷಿ ಕುಟುಂಬದವರು, ರೈತರು, ಅಂಥವ್ರು ಮಾತ್ರ ಅಪ್ಲೈ ಮಾಡಿ. ನೀವೇ ನಿಮ್ಮ ಕೈಯಲ್ಲಿದೆ, ರಾಜ ಆಗ್ಬೇಕಾ ಅಥವಾ ಏನು ಮುಂದಿನ ಹೇಳಲ್ಲ, ನಿಮಗೆ ಗೊತ್ತು. ಸ್ವಲ್ಪ ಅಪ್ಲೈ ಮಾಡಿ, ಬಿಸ್ನೆಸ್ ಮಾಡಿ, ಒಳ್ಳೆ ರೈತರಾಗಿ. ಈಗಲೇ ರೈತರಿಗೆ ಯಾರು ಕೂಡ ಕಿಮ್ಮತ್ ಕೊಡ್ತಾ ಇಲ್ಲ.
ಈ ಒಂದು ರಾಜಕೀಯ ವ್ಯಕ್ತಿ ಅಂತ ಮುಗಿದ ಹೋಯ್ತು. ಮೂಸ್ ಕೂಡ ನೋಡಲ್ಲ ರೈತರಿಗಾಗಿ. ರೈತರೇ ನಮ್ಗೆ ಅನ್ನ ಕೊಡುವಂತ ಅನ್ನದಾತ ಇದ್ದಾರೆ. ಇಂಥವ್ರಿಗೆ ಈ ಒಂದು ಯಾರು ಕೂಡ ಮರ್ಯಾದೆ ಕೊಡ್ತಾ ಇಲ್ಲ. ಆ ಒಂದು ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡೋದನ್ನ ಮರಿ